ನಾವೀಗ ಬಂದು ಡಿಮಾರ್ಟಿಗೆ ನೋಡಿ ಮತ್ತೆ ಬರ್ತೀಯಲ್ಲ ಏನೋ ಬರ್ತೀವಿ ಫೋನ್ ಅಂತ ಇದೆ. ಹಾಯ್ ಹೇಳಿ. ಹಾಯ್, ಇದು ಕನ್ನಡ ವ್ಲಾಗ್. ಹೇಳಿ ಹಾಯ್ ಹೇಳು ಕನ್ನಡ ವ್ಲಾಗ್. ಇದೊಂದು ಬಾಕ್ಸ್ ತಗೊಂಡು ಶಿಲ್ಪ ಅದು ತೋರಿಸ್ಬೇಡ ನಾನು ಮತ್ತೆ ತೋರಿಸ್ತೀನಿ ಹೇಗೆ ಟೆನ್ಷನ್. ನಮ್ದೀಗ ಸ್ವಲ್ಪ ಫೋಟೋಶೂಟ್ ಎಲ್ಲ ಆಯಿತು ಅಲ್ಲ, ಫೋಟೋಶೂಟ್ ಎಲ್ಲ ಮಾಡಿ ಪಿಕ್ಚರ್ ಚೆಂದ ಬರ್ತದೆ. ದೊನ್ನೆ ಬಿರಿಯಾನಿ ಕಾಂಬೋ ಇತ್ತು, ಅದನ್ನೇ ನಾವು ಆರ್ಡ್ರ್ ಮಾಡಿದ್ದು. ಸೊ ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಕೋಸ್ನಿಗ ಶಿಲ್ಪ ಫ್ರಮ್ ಮ್ಯಾಂಗ್ಳೂರ್. ಸೊ ಈಗ ಅಚಾನಕ್ ಅಂದರೆ ಈಗ ಜಸ್ಟ್ ಡಿಸೈಡ್ ಆದದ್ದು, ನಾನು ಮತ್ತು ನನ್ನ ಫ್ರೆಂಡ್ಸ್ ಡಿಮಾರ್ಟಿಗೆ ಹೋಗ್ತೀವಿ. ನನಗೆ ಅದು ತಗೊಳ್ಳಿಕ್ಕಿಲ್ಲ, ಅದರಲ್ಲಿ ಹೋದಾದ್ಮೇಲೆ ನಾವು ತಗೊಳ್ತೇವಲ್ಲ ಡಿಮಾರ್ಟಲ್ಲಿ ಪ್ರೈಸ್ ಎಲ್ಲ ಕಮ್ಮಿ ಕಾಣಿಸ್ತದೆ. ಮತ್ತು ನಮಗೆ ಕಮ್ಮಿ ಅಂತ ಎಲ್ಲ ಪರ್ಚೇಸ್ ಮಾಡ್ತೇವೆ. ಬಿಲ್ಲಿಂಗ್ ಸೆಕ್ಷನ್ಗೆ ಹೋಗುವಾಗ ಗೊತ್ತಾಗೋದು ಎಷ್ಟು ತಗೊಂಡಿದ್ದೇವೆ ಅಂತ. ಹಾಗೆ ಈಗ ನನ್ನ ಫ್ರೆಂಡಿಗೆ ಹೋಗ್ಲಿಕೊಂಡಂತೆ ಅವಳು ಮೆಸೇಜ್ ಮಾಡಿದ್ಲು, ನೀನು ಫ್ರೀ ಇದೆಯಾ ಅಂತ. ನಿನ್ನೆ ಅಲ್ಲ ಬೆಳಿಗ್ಗೆ ಕೇಳಿದ್ಲು, ಬೆಳಿಗ್ಗೆ ಹೋಗುವಾನಂತ, ಮತ್ತೆ ಕ್ಯಾನ್ಸಲ್ ಆಯಿತು ಬೇಡ ಅಂತ. ಈಗ ನಾಳೆ ಹೋಗುವಾನಂತ ಕೇಳಿದ್ವಿ. ನಾಳೆ ನನಗೊಂದು ಬೇರೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಉಂಟು. ನಾಳೆ ತುಂಬ ಮದುವೆ ಎಲ್ಲ ಉಂಟು. ಅದರಲ್ಲಿ ನಮ್ಮದೊಂದು ಫ್ಯಾಮಿಲಿದು ಕೂಡ ಮದುವೆ ಉಂಟು. ಅದಕ್ಕೆ ಅಮ್ಮ ಕರೀತಿದ್ದಾರೆ ಬಾ ನನ್ನ ಜೊತೆ ಅಂತ. ಸೊ ನಾಳೆ ಆಗೋದಿಲ್ಲ ಅಂತ ಇವತ್ತಿಗೆ ಸಂಜೆ ಹೋಗುವ ಅಂತ ಹೇಳಿದೆ. ಈಗ ನಾನು ನನ್ನೊಬ್ಬಳು ಫ್ರೆಂಡು ವರ್ಷ, ಅವಳು ಬರ್ತಿದ್ದಾಳೆ. ಅವಳಿಗೆಲ್ಲ ಪರ್ಚೇಸ್ ಮಾಡಲಿಕ್ಕುಂಟಂತೆ. ಈಗ ವಿಡಿಯೋ ನೋಡಿದ್ದೆ ಮತ್ತೆ ಬೈಬೋದು, ನೀನೇ ನನ್ನ ಹೆಸರು ಹೇಳ್ತಿದ್ದೆ ಅಂತ. ಹೋದ್ಮೇಲೆ ಯಾರೆಲ್ಲ ಹೋಗ್ತೇವೆ ಎಲ್ಲರೂ ಪರ್ಚೇಸ್ ಮಾಡ್ತೇವಲ್ಲ. ಮತ್ತು ತ್ರಿವೇಣಿ ಅವಳಿಗೆ ವರ್ಕ್ ಉಂಟು, ಅವಳ ಹತ್ರ ಕೇಳಿದೆ ಒಂದು ಸ್ವಲ್ಪ ಬೇಗ ವರ್ಕ್ ಪ್ಲೇಸಲ್ಲಿ ಕೇಳು, ಬೇಗ ಬಿಡ್ತಾರಂತ 4:30 ಆಗಿ. ನಾನೀಗ ನಮ್ಮ ಪ್ಲೇಸ್ ಮಧ್ಯದಿಂದ 4 o'clock ಹೊರಡ್ತೇನೆ. ಸೊ ನಾವು 4 o'clock ರೀಚ್ ಆದರೆ ಒಂದು 4:20 ಸುರತ್ಕಲ್ಲ ಇದ್ದರೆ ಅಲ್ಲಿಂದ ನಾನು ಮತ್ತೆ ವರ್ಷ ಎಲ್ಲಿಗೆ ಮ್ಯಾಂಗ್ಳೂರಿಗೆ ಹೋಗೋದು. ಇವಳು ತ್ರಿವೇಣಿ ಬರ್ತಾಳೆ ಆದರೆ ಅವಳು ಮಿಡಿಲಲ್ಲಿ ಕೂಡ ಜಾಯ್ನ್ ಆಗ್ತಾಳೆ. ಗೊತ್ತಿಲ್ಲ ಅವಳ ಸರ್ ಯಾರು ಇನ್ನೂ ಬರಬೇಕಂತ ಬರುತ್ತೆ, ಪರ್ಮಿಷನ್ ಕೇಳಿ ಬಿಟ್ಟರೆ ಬರ್ತೇನೆ ಅಂತ ಹೇಳಿದ್ವಿ. ಸೊ ಈಗ ಡಿಮಾರ್ಟಿಗೆ ಹೋಗೋದೊಂದು ವ್ಲಾಗ್ ಮಾಡುವ. ನಮ್ಮದು ಮ್ಯಾಂಗ್ಳೂರ್ 2 ಡಿಮಾರ್ಟ್ ಉಂಟು. ಒಂದು ಕೊಟ್ಟಾರ ಸೈಡಲ್ಲಿ ಸ್ಟ್ರೈಟ್ ಹೋಗಬೇಕು, ಮತ್ತೊಂದು ಮ್ಯಾಂಗ್ಳೂರ್ ಮೇಯ್ನ್ ಅದು ಪ್ಲೇಸ್ ಇದ್ದು ನನಗೆ ಫುಲ್ಲು ಹಂಪನಕಟ್ಟೆಯಿಂದ ಅಲ್ಲಿ ಇಳಿದು ಅಲ್ಲಿಂದ ರಿಕ್ಷಾದಲ್ಲಿ ಹೋಗಲಿಕ್ಕೆ. ಅದಿರೋ ಪ್ಲೇಸ್ ಎಕ್ಸಾಕ್ಟ್ ನನಗೆ ಆ ಪ್ಲೇಸ್ ಇದೆ ಹೆಸರು ಗೊತ್ತಿಲ್ಲ. ಆದರೆ ಹಂಪನಕಟ್ಟೆಯಿಂದ ಬಸ್ಸಲ್ಲಿ ಹೋಗೋದಲ್ಲ, ಅಲ್ಲಿ ಸ್ಟಾಪ್. ನೆಕ್ಸ್ಟ್ ಅಲ್ಲಿಂದ ರಿಕ್ಷಾದಲ್ಲಿ ಒಂದು 30 ರೂಪೀಸ್ ಕೊಟ್ಟು ರಿಕ್ಷಾದವ್ರು ಕರ್ಕೊಂಡು ಹೋಗ್ತಾರೆ. ಅದೇ ಒಂದು ಚರ್ಚ್ ಉಂಟು, ಅದರ ಹಿಂದೆ ಸ್ವಲ್ಪ ಹೋಗಬೇಕು, ಅಲ್ಲಿ ಸಿಗ್ತದೆ ನಮಗೆ ಡಿಮಾರ್ಟ್. ಅದು ದೊಡ್ಡದು ಡಿಮಾರ್ಟ್. ಸೊ ಹೋಗುವ. ಸೊ ನಾನೀಗ ಹೆಲ್ಮೆಟ್ ತೊಗೊಂಡು ಹೆಲ್ಮೆಟ್ ಬಿಟ್ಟು ಬಂದಿದ್ದೆ, ಗಾಡಿ ಹತ್ರ ಹೋಗ್ತಿದ್ದೇನೆ. ಸೊ ಹೆಲ್ಮೆಟ್ ಬೇಕಲ್ಲ, ಮತ್ತು ಯಾರು 500 ಅಲ್ಲ 500 ಫೈನ್ ಕಟ್ಟೋದು ಹೇಳಿಕೆ ಆಗೋದಿಲ್ಲ, ಎಲ್ಲಿ ಟ್ರಾಫಿಕ್ ಪೊಲೀಸ್ ಸಿಗ್ತಾರೆ ಅಂತ. ಹೆಲ್ಮೆಟ್ ಹಾಕಲೇಬೇಕು. ಸೊ ಹೆಲ್ಮೆಟ್ ಹಾಕೊಂಡು ಹೋಗುವ. ಓಕೆ ಅಮ್ಮ ಬಾಯ್ ಪಲ್ಲೆ. ಅಮ್ಮನ ಹತ್ರ ಬಾಯ್ ಹೇಳಿ ಕೇಳಿದ್ದು. ಹೋಗಿ ಬರ್ತೇವೆ, ಬಾಯ್. ಇದು ಕನ್ನಡ ವ್ಲಾಗ್ ಅಮ್ಮ, ಕನ್ನಡದಲ್ಲಿ ಹೇಳು. ಕನ್ನಡದಲ್ಲಿ ಬಾಯ್ ಎಲ್ಲ ಒಂದೇ ಅಲ್ಲ. ಸೊ ನಾನೀಗ ಏನು ಗೊತ್ತಿಲ್ಲ, ಚೇಂಜ್ ಮಾಡುವ ಅಂತ ಪರವಾಗಿಲ್ಲ, ಅದೇ ಚಪ್ಪಲ್ ಓಕೆ. ಏರು ಹೀಗೆ ಫೋನಲ್ಲಿ ನಾವು ಒಬ್ಬೊಬ್ಬರೇ ಮಾತಾಡ್ತೇವಲ್ಲ. ಅಮ್ಮ ಯಾರದ್ದು ವ್ಲಾಗ್ ನೋಡಿದ್ದಾರಂತೆ, ಅಲ್ಲಿ ಕೂಡ ಅವರೊಬ್ಬೊಬ್ಬರೇ ಮಾತಾಡ್ತಿರಲ್ಲ. ಸೊ ಅವ್ರು ಕೇಳೋದು, ಎಲ್ಲರೂ ಕೇಳಲ್ವ ನಿಮಗೆ ಒಬ್ಬೊಬ್ಬರೇ ನೀವು ಇಲ್ಲಿ ಸಿಟಿಯಲ್ಲೆಲ್ಲ ಮಾತಾಡುವಾಗ ಅಂತ. ಆ ಥರ ಅಮ್ಮ ಒಬ್ಬರೊಬ್ಬರೇ ಅವರ ಕತೆ ಹೇಳ್ತಿದ್ದಾರೆ. ಹೋಗುವ, ನನಗೆ ಲೇಟ್ ಆಯಿತು ಆಲ್ರೆಡಿ. ನಾವೀಗ ಬಂದು ಡಿಮಾರ್ಟಿಗೆ ನೋಡಿ ಮತ್ತೆ ಬರ್ತೀಯಲ್ಲ ಏನೋ ಬರ್ತೀವಿ ಫೋನ್ ಅಂತ ಇದೆ. ಹಾಯ್ ಹೇಳಿ. ಹಾಯ್, ಇದು ಕನ್ನಡ ವ್ಲಾಗ್. ಹೇಳಿ ಹಾಯ್ ಹೇಳು ಕನ್ನಡ ವ್ಲಾಗ್. ಬಂದೆ ನಾವೀಗ ಬಂದು ತುಂಬ ಗೊತ್ತಾಯಿತು. ಈಗ ಪುನಃ ಇವಳು ಬಂದಬೇಕು. ಸೊ ಪುನಃ ಮೇಲೆ ಹೋಗ್ತಿದ್ದೇವೆ. ಸೊ ಅವಳಿಗಿಂತ ನಾವು ಬಾಕ್ಸ್ ತಗೊಂಡಿಕೊಂಡಂತೆ ನಾವು ಮೇಲೆ ಹೋಗ್ತಿದ್ದೀವಿ. ಕ್ಲೋಸ್ ಆಗ್ತಿಲ್ಲ ಇದು. ಏತೊತ್ತಿಯ ಕ್ಲೋಸ್ ಮಾಡ್ತೀನಿ. ಡೋರ್ ಕ್ಲೋಸ್ ಬಂದ ಎಂತ ಮಾಡ್ತಿದ್ದಾರೆ ಅವರಿಗೆ ಗೊತ್ತು. ಓ ಫ್ಲೋರ್ಗೆ ಹೋಗ್ಲಿಕ್ಕೆ ಯಾವ ಫ್ಲೋರಿಗೆ ಹೋಗ್ಲಿಕ್ಕೆ ಈಗ ನಾವು ಮತ್ತೆ ಕೂಡ ಹೆಂಚಿನದೆ ಇನ್ನೊಮ್ಮೆ ಸೆಕೆಂಡ್ ಫ್ಲೋರ್ ಫಸ್ಟ್ ಫ್ಲೋರ್ಗೆ ಬಂದ್ವಿ. ಈಗ ಹೋಗೋ ಕ್ಲಿಪ್ ಸೆಕ್ಷನ್ಗೆ ಬಂದ್ವಿ. ಇಲ್ಲಿ ಅಂತ ನೋಡುವ. ನಾನು ಬ್ಯಾಗ್ ತೊಗೊಂಡು ನೋಡಿ ನಿಮಗೆ ಮತ್ತೆ ತೋರಿಸ್ತೇನೆ. ಇಟ್ಟದ ಫೌಜ್ ಬ್ಯಾಗ್ ಮತ್ತೆ ತೋರಿಸ್ತೇನೆ. ಇಲ್ಲಿ ಆಗ ಒಮ್ಮೆ ನಾವು ಕೊಂಬೆಲ್ಲ ತಗೊಂಡು ಹೋದ್ವಿ. ಹೌದೌದು, ನಿಂಗೆ ಅದೀಗ ಬೇಕಾ? ಅಷ್ಟು ದೊಡ್ಡದು ನೀನು ತಲೆಯಲ್ಲಿ ಕೂದಲಿರಲಿ ಉಂಟಷ್ಟು. ಇದೊಂದು ಬಾಕ್ಸ್ ತಗೊಂಡು ಅದು ತೋರಿಸ್ಬೇಡ ನಾನು ಮತ್ತೆ ತೋರಿಸ್ತೇನೆ ಹೇಗೆ ಟೆನ್ಷನ್. ನನಗೊಂದು ಕಂಟೆಂಟ್ ಆಗುತ್ತೆ, ಅದನ್ನು ಬೇರೆ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು.
ಇದೆಲ್ಲ ಕ್ಲಿಪ್ ಎಲ್ಲ ಚಂದ ಉಂಟು. ಎಂಚಿನ ಯಾರು ನೋಡಿ ಇವಳಿಗೆ ಪತ್ರ ಕೊಡುದು ಈಗ ಬೈತಾಳೆ. ತ್ರಿವೇಣಿ ಇದೊಂದು ಟೆವೆಲ್ ತಗೊಂಡು ಆ ಬಾಕ್ಸ್ ಅಲ್ಲಿ ವಜ್ರ ವೈಡ್ಯೂರೆಲ್ಲ ಉಂಟು, ಅವಳು ತೋರಿಸ್ತಿಲ್ಲ ಅಷ್ಟೇ ಅಲ್ಲ, ನಂಗೆಲ್ಲ ತೋರಿಸ್ತಿಲ್ಲ ಅವಳು ಎಂತೆಲ್ಲ ತಗೊಂಡು. ಆಚೆ ಕಡೆ ಲಿಫ್ಟಲ್ಲಿ ಜನ ಇದ್ರು, ಫುಲ್ ಆಯ್ತು ನಾವು. ಸೊ ನಾವು ಈ ಕಡೆ ಬಂದದ್ದು, ನಮ್ದೆಲ್ಲ ಪರ್ಚೇಸ್ ಆಯ್ತು, ಈಗ ಹೊರಡುದು. ಅವಳಿಗೆ ಎಂತೆಲ್ಲ ತಿನ್ಬೇಕಂತೆ, ಅವಳಿಗೆ ತಿನ್ಬೇಕಂತೆ. ಎಂತ ಹೇಳ್ತಾರೆ ನಮ್ಮ ಹತ್ರ ತಮಾಷೆ ಮಾಡ್ತಾರೆ, ಅವರದ್ದು ಬೇರೆ ಚರ್ಚೆ ಆಗ್ತಾ ಉಂಟು, ಬಿಗ್ ಬಾಸ್ ಚರ್ಚೆ. ಇನ್ನು ಬಿಲ್ ಮಾಡುದು ಹೊರಡುದು. ಹೊರಗಡೆ ಎಂತಾದ್ರೂ ಒಂದು ತಿನ್ನುವ ಇಂಚಿನ ಶಾಪ್ ಇದೆ ಅಲ್ಲ, ನನ್ನ ದುರ್ಬಿನ್ ಮಾಡೋ ನಿಗುಲಿಗೆ ಇಲ್ಲೇ ತೋದ್ಲಿಕ್ಕ ನನ್ನನ್ನು ಭಾಷೆ ತಪ್ಪಿಸ್ತಿದ್ದಾರೆ. ಈಗ ನಾವು ಸೆಕೆಂಡ್ ಟೈಮ್ ಬರುದು. ಇವಳು ತ್ರಿವೇಣಿ ಸ್ವಲ್ಪ ಬರುವಾಗ ಲೇಟ್ ಆಯ್ತಲ್ಲ, ಸೊ ಈಗ ಸೆಕೆಂಡ್ ಟೈಮ್ ಅವಳಿಗೆ ಮನೆಯಿಂದ ಕಾಲೆಲ್ಲ ಬರ್ತುಂಟು ಎಷ್ಟು ಗಂಟೆಗೆ ಬರ್ತೇವೆ ಅಂತ. ಇವಳಿಗೆ ಎಂತ ನೋಡಿಕೊಂಡು ಗೊತ್ತಿಲ್ಲ, ನಾವು ಆಲ್ರೆಡಿ ಆಗ ಬಂದು ಪರ್ಚೇಸ್ ಮಾಡಿ ಹೋದ್ವಿ. ಸೊ ನಾವೀಗ ಹೊರಟ್ವಿ ಕೊಟ್ಟಾರಕ್ಕೆ. ಅದೊಂದು ತಿನ್ನಲಿಕ್ಕೆ ಎಂತಾದರೂ ಹೋಟೆಲ್ ಹುಡುಕ್ತಿದ್ದೇವೆ, ನಮಗೆ ಅಷ್ಟು ಗೊತ್ತಿಲ್ಲ ಈಗ ಕೊಟ್ಟಾರ. ಇವಳಿಗೆ ಗೊತ್ತಿಲ್ಲ, ಇಲ್ಲೇ ಇರುತ್ತಲ್ಲ, ಇನ್ನೊಂದು ಸ್ವಲ್ಪ ಕೊಟ್ಟಾರ ಗೊತ್ತಾಗ್ತಿಲ್ವಾ? ಏನು ಗೊತ್ತಿದ್ದು ಮನೆ ನಾವು ಆಫೀಸ್ಗೆ ತುಂಬ ಬಿಡಿ ಹೋಗ್ತೇವೆ. ಸೊ ವರ್ಷನಿಗೆ ಯಾವುದೋ ಗೊತ್ತಿಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾಳೆ. ಹೋಗುವ, ಇಲ್ಲಿಗೆ ಹೋಗ್ತಿದ್ದೇವೆ ಹತ್ತು ಇದೆ ಕೊಟ್ಟಾರ ಹೋಗಿ ಯಾರು ನೆನ್ಪಡ ಶಾರ್ಟ್ ಕಟ್. ನಾವೆಲ್ಲಿ ಹೋಗ್ತಿದ್ದೇವೆ ಶಾರ್ಟ್ ಕಟ್. ಯಾವುದೊಂದು ಒಳಗಿನ ರೂಟ್ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಅಂದರೆ ಎಲ್ಲ ಲಗೇಜ್ ಒಳ ಮೇಲೆ ಇಟ್ಕೊಂಡಿದ್ದೆ. ನಾನು ಎಲ್ಲಿ ಇದ್ದು ಬರೀ ಕುತ್ಕೊಂಡಿದ್ದೆ. ನಾನು ಇಡೀ ಸ್ವಲ್ಪ ಇಡೀ ಸ್ವಲ್ಪ ಇಡೀ ಜಾಗ ಎಲ್ಲ ನನ್ನ ಕೂರಿಸಿದ್ದಾರೆ. ಒಂದು ಮಗು ಗೊತ್ತಾಗಲ್ಲ. ಆರ್ನವಂತ ಕೊಟ್ಟಾರ ಸೈಡ್ ಅಂತ ಹೋಟೆಲಿಗೆ ಬಂದಿತ್ತು, ಒಳ್ಳೆ ಫಸ್ಟ್ ಟೈಮ್ ಬಂದಿದ್ದಂತೆ. ಈಗ ಒಂದು ಸ್ಟೋರಿ ಉಂಟು, ನಾನು ನಿಮಗೆ ಮತ್ತೆ ಹೇಳ್ತೇನೆ. ಮತ್ತೆ ಸ್ಟೋರಿ ಹೇಳ್ತೇನೆ. ಎಂತ ತಗೊಳ್ತಿ ನಿಂದು ಹುಡುಕಿ ಆದ್ಮೇಲೆ ಹೇಳು, ಮತ್ತೆ ಅವಳು ಹುಡುಕ್ತಾಳೆ. ಇಲ್ಲಿ ನಾವೇ ಜನ ಇಲ್ಲ ಅನಿಸ್ತದೆ, ಮತ್ತೆ ಬರ್ತಾರೆ ಅಂತ ಅಲ್ಲ ತ್ರಿವೇಣಿ? ಇಲ್ಲಿ ಯಾಕೆ ಯಾರು ಇಲ್ಲ, ಮತ್ತೆ ಬರ್ತಾರಾ? ಲೈಮ್ ಜ್ಯೂಸ್ ಒಳ್ಳೆ ಸಿಗ್ತದಂತೆ ಇಲ್ಲಿ. ಇದು ರೆಸ್ಟೋರೆಂಟ್ ತುಂಬ ಚಂದ ಉಂಟು, ಡೆಕೋರೇಷನ್ ಎಲ್ಲ. ನೀನೆಂತ ನೋಡಿದಿ? ಹಾಂ, ಅಲ್ಲಿ ಮನ್ಕೊಂತುಲ್ಲದೆ ಮುಸುಂಟು. ನಮ್ದೀಗ ಸ್ವಲ್ಪ ಫೋಟೋಶೂಟ್ ಎಲ್ಲ ಆಯಿತು ಅಲ್ಲ, ಫೋಟೋಶೂಟ್ ಎಲ್ಲ ಮಾಡಿ ಪಿಕ್ಕೆಲ್ಲ ಚೆಂದ ಬರ್ತದೆ. ಹೋಟೆಲಿದ್ದು ಡೆಕೋರೇಷನ್ ಇಂಟೀರಿಯರ್ ಎಲ್ಲ ಚೆಂದ ಉಂಟು. ಸೊ ನಾವು ನಾಲ್ಕೊಂದು ಫೋಟೋ ತೆಗಿದ್ವಿ, ಅದೆಂತ ನಾನು ಆಗ ನಿಮ್ಗೆ ಹೇಳಬೇಕು ಅಂತ ಇದ್ದದ್ದು. ನಾವಿಲ್ಲಿ ಬಂದುವಾಗ ಕತ್ತಲೆ ಇತ್ತು. ನಾವೆಂದರೆ ಇದು ರೆಸ್ಟೋರೆಂಟ್ ಬಂದಂತ, ಅಂದರೆ ಒಂದು 8 o'clock ನಂತರ ಓಪನ್ ಆಗ್ತದೆ ಅಂತ. ಮತ್ತೆ ಅವರು ಮೇಲೆ ಹೋಗಿ ಕೇಳಿದ್ರು, ಮೇಲೆ ಫಸ್ಟ್ ಫ್ಲೋರಿಗೆ ಹೋದ್ವಿ. ಅಲ್ಲಿ ಹೋದಾದ್ಮೇಲೆ ಡೆಕೋರೇಷನ್ಗೆ ರೆಡಿ ಮಾಡಿ ಅಂತ ಹೇಳ್ತಿದ್ರು. ಅವರೆನಿಸಿದ್ದಾರೆ ಅವ್ರದ್ದು ಬೇರೆ ಒಂದು ಪಾರ್ಟಿ ಇದೆ ಅಂತೆ, ಬರ್ತ್ಡೇ ಸೆಲೆಬ್ರೇಷನ್. ಸೊ ನಾವು ಮೊದಲೇ ಬಂದು ಡೆಕೋರೇಟ್ ಮಾಡಲಿಕ್ಕೆ ಬಂದದ್ದು ಅವರೆನಿಸಿದ್ದಾರೆ. ಯಾಕೆಂದೆಲ್ಲ ಡಿ ಮಾಡಿದ್ದೆಲ್ಲ ತೊಟ್ಟೆಲ್ಲ ಉಂಟಲ್ಲ ನಮ್ಮ ಹತ್ರ ಪ್ಲಾಸ್ಟಿಕ್ಕಿದ್ದು, ಅವರೆನಿಸಿದ್ದು ಹಾಗೆ ನಾವು ಬೇಗ ಬಂದು ಡೆಕೋರೇಟ್ ಮಾಡ್ತಿದ್ದೇವೆ ಅಂತ. ಮತ್ತೆ ಅವರು ಪುನಃ ಕೆಳಗೆ ಬರಲಿಕ್ಕೆ ಹೇಳಿದರು. ಇವರಿಗೆ ಅಷ್ಟಕ್ಕೆ ಸಾಕಾಯ್ತಲ್ಲ, ಪ್ಲಾಸ್ಟಿಕ್ ನೀನು ನನ್ನ ಹತ್ರ ಕೊಡಲಿಲ್ವಾ ಇಟ್ಕೊಳ್ಳಿಕ್ಕೆ? ಕೆಳಗೆ ಬರುವಾಗ ನಾನು ಇಟ್ಕೊಂಡದ್ದು. ಅದೇ ನಾವು ಡೆಕೋರೇಷನ್ ಮಾಡೋದಾದ್ರೆ ಎಂತ ಮಾಡೋದು, ನಮ್ಮದರಲ್ಲಿ ಸೋಪ್ ಎಲ್ಲ ಉಂಟು, ಸೋಪನ್ನೆಲ್ಲ ಇಟ್ಟು ಡೆಕೋರೇಟ್ ಮಾಡಬೇಕಾಗ್ತದೆ. ಇಲ್ಲದೆ ಮಾರಿ ಬಿಸ್ಕೆಟ್ ಉಂಟು, ಅದನ್ನೆಲ್ಲ ಡೆಕೋರೇಟ್ ಮಾಡಿ. ಅವರಿಗೆ ಗೊತ್ತಿಲ್ಲ. ಹೌದು, ಅವರು ಎಂತ ಹೇಳ್ತಾರೆ, ಎಂತ ಹೇಳ್ತಾರೆ ತಪ್ಪಾಗಿ ಜಸ್ಟ್ ಅವರಿಗೆ ಮಿಸ್ ಆದದ್ದು, ಸಾರಿ ಅಂತ ಹೇಳಿ. ನಮಗೆ ಅದು ನಗಡಲಿಕ್ಕೆ ಬಂತು. ನಾವು ನಮ್ಮ ಅವರು ನಮ್ಮದು ಇದು ಹೇಳಿದರು, ಪ್ಲಾಸ್ಟಿಕ್ ಎಲ್ಲ ಇಟ್ಕೊಂಡಿದ್ವಲ್ಲ, ಅದನ್ನು ನೋಡಿ ಎನಿಸಿದವರು ನಾವು ಡೆಕೋರೇಟ್ ಮಾಡಲಿಕ್ಕೆ ಸ್ವಲ್ಪ ಬೇಗ ಬಂದದ್ದು ಅಂತ. ಹಾಗೆ ಕೆಲವೊಮ್ಮೆ ಮಿಸ್ ಆಗ್ತದೆ. ಅವರಿಗೆ ತುಳು ಎಲ್ಲ ನಮಗೆ ಒಟ್ಟಿಗೆ ತುಳು ಮಾತಾಡಿ ಅಭ್ಯಾಸ, ತುಳು ಕೂಡ ಬರ್ತದೆ. ಅವರು ತುಳುವೇ ಮಾತಾಡು, ಮತ್ತು ನಾನು ನೆನಪು ಮಾಡಬೇಕು ಕನ್ನಡ ಮಾತಾಡಿ ಅಂತ ಅಲ್ಲ. ಅವಳೊಬ್ಳು ಕನ್ನಡದಲ್ಲಿ ಮಾತಾಡೋದೇ ಇಲ್ಲ ನೋಡಿ. ಹೀಗೆ ಮೌನ, ಇವರೆಲ್ಲ ಮೌನವೇ ಇರುತ್ತೆ. ನಾನು ಬ್ಲಾಗ್ ಮಾಡೋದು, ಇವರು ಸ್ನ್ಯಾಪ್ ಆಗೋದು ಅಷ್ಟೇ. ಜೀವನ ಇಷ್ಟೇ ನಮ್ಮದು. ತುಳು ನೋಡಿ ಕಲ್ಚರ್ ಇದೆಲ್ಲ ಫೋಟೋ ಎಲ್ಲ ಹಾಕಿದ್ದಾರೆ.
ಇದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿದೆ. ನೋಡ್ತೀವಿ ನೋಡು, ಅದನ್ನು ಎಕ್ಸ್ಪ್ಲೇನ್ ಮಾಡು. ಹಿಂದೆ ನೋಡು ನಿನ್ನ ನೋಡಲ್ಲಿ ನಾವು ಬಸ್ಸಲ್ಲಿ ಹೋಗೋನಿಗೆ ಫೋಟೋ ಕಳಿಸ್ತೇನೆ, ಬ್ಲೂಟೂತ್ ಮಾಡ್ತೇವೆ. ಎಲ್ಲ ಉಂಟಲ್ಲ. ಇವಳಿಟ್ಲು ದೊನ್ನೆ ಬಿರಿಯಾನಿ ಕಾಂಬೋ ಇತ್ತು, ಅದನ್ನೇ ನಾವು ಆರ್ಡ್ರ್ ಮಾಡಿದ್ದು. ಸೊ ನೋಡ್ಲಿಕ್ಕೆ ಚಂದ ಚಂದ ಕಾಣ್ತಾ ಉಂಟಲ್ಲ. ಬಿರಿಯಾನಿ ಹೇಗುಂಟು ದೊನ್ನೆ ಬಿರಿಯಾನಿ ಚಂದ ಉಂಟಲ್ಲ. ನೀನು ಹೇಳ, ಇವಳೆ ಕರ್ಕೊಂಡು ಬಂದದ್ದು. ಸೊ ಚಂದನ ಇರಬೇಕಲ್ಲ, ತಿನ್ನೋ ಬಗ್ಗೆ ಇವರಿಗೆಲ್ಲ ಎಲ್ಲ ಗೊತ್ತುಂಟು ಎಲ್ಲಿ ಚಂದ ಸಿಗ್ತದೆ ಅಂತ ಅಲ್ಲ. ಇವಳು ಇವಳು ಲಾಸ್ಟ್ ಟೈಮ್ ಅಕ್ಕನೊಟ್ಟಿಗೆ ಬಂದಿಲ್ಲ. ಸೊ ಈಗ ಹೊರಟಿದ್ದೇವೆ ಇಬ್ರು ಕೂಡ. ಬಾಯ್ ಹೇಳಿ, ಬಾಯ್ 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 ಹೇಳ. ಸೊ ನಾವೀಗ ಇನ್ನು ಕೊಟ್ಟಾರಿಂದ ಜೊತೆ ಇಲ್ಲಿ ಬಸ್ ಹಿಡಿಯೋದು, ಅಲ್ಲಿಂದ ಹೋಗೋದು. ಮಳೆ ಬರ್ತಾ ಉಂಟು, ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಉಂಟು ಈಗ ಅಲ್ಲ. ಏನು ಹಿಡ್ಕೋ, ಅಲ್ಲಿ ಹೋಗಿ ಸಿಗ್ತೇವೆ. ರೋಡಲ್ಲೇ ಎಕ್ಸ್ಪ್ರೆಸ್ ಇದನ್ನು ಕೈಯಲ್ಲಿ ಇಟ್ಕೊಂಡು ಹೋಗು ಅಂತ ಹೇಳಿದ ಅವಳಿಗೆ. ಏನಿದೆ ಅಂದರೆ ಬೆಕ್ಕಿನ ಕಿನ್ನಿ ಇದೆ ಅಂತ ಹೇಳ್ಬೇಕಂತೆ ಅವಳಿಗೆ. ಇದನ್ನು ಇಟ್ಕೊಳ್ಳಿಕ್ಕೆ ನಮ್ಗೆ ಎಕ್ಸ್ಪ್ರೆಸ್ ಅವರೆಂತ ಗೊತ್ತುಂಟ, ಲಾಸ್ಟ್ ಸೀಟಲ್ಲಿ ಕೂತ್ಕೊಂಡಿದ್ವಿ. ಜಂಪ್ ಆಗ್ತಾ ಉಂಟಲ್ಲ, ನನ್ನ ಫೋನ್ ಕೂಡ ಜಂಪ್ ಆಗ್ತಾ ಉಂಟು. ಸೊ ಎಕ್ಸ್ಪ್ರೆಸ್ಸಿನವರು ಅವರಿಬ್ಬರಿಗೆ ಎಕ್ಸ್ಪ್ರೆಸ್ಸಿನವರು ಇವಳು ಸ್ಟಾಪ್ ಕೊಟ್ಟು ಕೇಳಿದ. ಅವಳು ರೋಡ್ ಮಿಡಲ್ ನಮಗೆ ಸ್ಟಾಪ್ ಕೊಟ್ಟರು. ಇವಳು ತ್ರಿವೇಣಿ ಉಂಟಲ್ಲ, ಸೀದಾ ಒಳ್ಳೆ ಬಸ್ ಸ್ಟ್ಯಾಂಡಿಗೆ ನಾವೆಲ್ಲ ಹೋಗ್ತಿದ್ದಾಳೆ. ಅವಳನ್ನು ಮತ್ತೆ ಸ್ಟಾಪ್ ಮಾಡಿ ಇವಳದೆಲ್ಲ ಅದನ್ನ ಕೆಲಸ ಬೇಡ ರೋಡಲ್ಲಿ ಪುಣ್ಯಕ್ಕೆ ಬಂದು ಈಗ ಬಸ್ಸಲ್ಲಿ ಆ ಸೀಟಲ್ಲಿ ಕೂತ್ಕೊಳ್ತೇವೆ, ಬೇರೆ ಎಲ್ಲಿ ಸೀಟ್ ಇಲ್ಲ. ಇದು ರಪ್ಪ ಹೋಗ್ತದೆ, ಕೊಟ್ಟಾರಿಂದ ಸತ್ಕಲ್ಲ ರಪ್ಪ ನಾವು ಮೆಟ್ತೇವೆ, ರಪ್ಪ ಮೆಟ್ತೇವೆ.